One day trekking for Madhugiri from Bangalore. A beautiful journey starts now. Artlist.io. ನಿಮಗೆ ಮಧುಗಿರಿ ಬೆಟ್ಟಕ್ಕೆ ಹೋಗ್ತಾ ಅಂತೀವಿ. ನಿಮಗೆ 2-3 ಬೆಟ್ಟ ಸಿಗುತ್ತೆ ಅದಕ್ಕೆ ಮುಂಚೆ. ಅದರಲ್ಲಿ ಇದೊಂದು DD ಹಿಲ್ಸ್ ದೇವರಾಯನದುರ್ಗ ಬೆಟ್ಟ. ಇದಂತೂ ತುಂಬ ಸುಂದರವಾಗಿದೆ. ನೀವು ದೇವರಾಯನದುರ್ಗ ಬೆಟ್ಟ ಹತ್ಕೊಂಬಂದು ಆಚೆ ಈ ಬೆಟ್ಟ ಆರ್ಚಿನ ಆಚೆನೇ ಇದೆ ಈ ಕಬ್ಬಿನ ಹಾಲಿನ ಅಂಗಡಿ. ಇಲ್ಲಿ ಫ್ರೆಶ್ ಜ್ಯೂಸ್ ಕುಡಿದು ನೀವು ಹೊರಡಬಹುದು. ನೀವು ಮಧುಗಿರಿ ಬೆಟ್ಟಕ್ಕೆ ಹೋಗ್ತಿದ್ದೀರಂದರೆ ಯಾವತ್ತಿದ್ರೂ ಬೈಕ್ ಜರ್ನಿ ಮಾಡಿ. ಯಾಕಂದರೆ ನಿಮಗೆ ಹೋಗ್ತೀವಿ ಅಂತೀವಿ, ನಿಮಗೆ 3-4 ಕೆರೆ ಸಿಗುತ್ತೆ ಮತ್ತು ಸುತ್ತ ಬೆಟ್ಟ ಕಾಡು ಸಿಗುತ್ತದೆ ನಿಮಗೆ. Music licensing reimagined. Artlist.io.
Music licensing reimagined. Artlist.io. Music licensing reimagined. Artlist.io. ನಾನಿರೋದು ಇವಾಗ ಬಿಜ್ವಾರ ಕೆರೆ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಮಧುಗಿರಿ ಬೆಟ್ಟ. ಸೊ ಇಲ್ಲಿಂದ ಈ ವ್ಯೂ ಇಂದ ನಿಮಗೆ ನೀಟಾಗಿ ಕಾಣಿಸ್ತದೆ ನೋಡಿ, ತೋರಿಸ್ತೀನಿ. ಅಲ್ಲಿದೆ ನೋಡಿ, ಅದೇ ಮಧುಗಿರಿ ಬೆಟ್ಟ. Artlist.io. ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋದು ಏಷ್ಯಾದಲ್ಲಿ ಅತಿ ದೊಡ್ಡ 2ನೇ ಏಕಶಿಲಾ ಬೆಟ್ಟಕ್ಕೆ. ಇದು ಎಷ್ಟು ದೊಡ್ಡದು ಅಂದರೆ ಬುರ್ಜ್ ಖಲೀಫಾಗಿನ್ನ 1200 ಅಡಿ ಎತ್ತರ ಇದೆ ಈ ಬೆಟ್ಟ. Artlist.io. Music licensing reimagined. Artlist.io. ನೋಡಿ ಮೆಟ್ಲೆಲ್ಲ ಹೆಂಗೈತೆ. ನೀವೇನಾದ್ರೂ ಇಲ್ಲಿ ಬರ್ಬೇಕಂದ್ರೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಬನ್ನಿ. ಕುಡಿಯಕ್ಕೆ ನೀರು, Music licensing ಜೊತೆಗೆ ಯಾರನ್ನ ಫ್ರೆಂಡ್ಸ್, reimagined. ಒಬ್ಬರೇ ಅಂತೂ ಬರಕ್ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಡೇಂಜರಿ ಪ್ಲೇಸ್.
ಈ ಕೋಟೆಗಳೆಲ್ಲ ಏನ್ ನೋಡ್ತಿದ್ದೀರ ನೋಡಿ, ಇವೆಲ್ಲ 14th ಸೆಂಚುರಿಯಲ್ಲಿ ಕಟ್ಟಿದ್ದು. ವಿಜಯನಗರ ಎಂಪೈರ್ ಅವ್ರು ಕಟ್ಟಿದ್ದೀವಿ ಪುನಃ. Artlist.io. Music licensing reimagined. 1025 ವರ್ಷ ಹಿಂದೆ ಗಂಗಾ ಡೈನಾಸ್ಟಿ ಅನ್ನೋರು ರೂಲ್ ಮಾಡ್ತಿದ್ದಿದ್ದು. ಅವಾಗ ರಾಜ ಬಂದ್ಬಿಟ್ಟು ಕಿಂಗ್ ಈರಯ್ಯಪ್ಪ ಅಂತ, ಅವ್ರೀ ಮಧುಗಿರಿನ ರೂಲ್ ಮಾಡ್ತಿದ್ದಿದ್ದು. ಆ ನಂತರ 11 ಮತ್ತೆ 13ನೇ ಸೆಂಚುರಿಯಲ್ಲಿ ಹೊಯ್ಸಾಳ ಎಂಪೈರ್ ರೂಲ್ ಮಾಡಿದ್ದು. ಇನ್ನೊಬ್ರು ಬಂದ್ಬಿಟ್ಟು ಕಿಂಗ್ ವೀರ ಬಲ್ಲಾಳ ಅಂತ. ಒಂದೇ ಎಂಪೈರ್ ಅಲ್ಲಿ ಇಬ್ರು ರಾಜರು ರೂಲ್ ಮಾಡಿದ್ದು. ಅದಾದ್ಮೇಲೆ 14th ಸೆಂಚುರಿ ಈ ಕೋಟೆ ಇವೆಲ್ಲ ಏನ್ ನೋಡ್ತಿದ್ದೀರಾ ನೋಡಿ, ವಿಜಯನಗರ ಎಂಪೈರ್ ಅವ್ರು ಬಿಲ್ಟ್ ಮಾಡಿದೀವಿ ಇವನ್ನೆಲ್ಲ. ಸೊ 14 to 16 ಸೆಂಚುರಿ ಈ ವಿಜಯನಗರ ಎಂಪೈರ್ ಅವ್ರು ರೂಲ್ ಮಾಡಿದೀವಿ. ಮತ್ತೆ ಈ ಫೋರ್ಟ್ ನ ಬಿಲ್ಟ್ ಮಾಡಿದ್ದು ಅವರೇನೆ. ಸೊ ನನ್ನ ಕೈಯಲ್ಲಿ ಮೇಲೆ ಹೋಗಕ್ಕೆ ಆಗ್ತಿಲ್ಲ, ಆಲ್ರೆಡಿ ಸುಸ್ತಾಗ್ತೈತೆ. ಒಂದು 5 ಬೆಟ್ಟ ಸಮ ಈ ಒಂದು ಬೆಟ್ಟ, ಸಿಕ್ಕಾಬಟ್ಟೆ ದೊಡ್ಡದು ಇದು. ಇದಿರೋದು 3930 ಅಡಿ. ಲಿಟ್ರಲಿ ನೋಡಿದ್ರೆ ಇದು ಬುರ್ಜ್ ಖಲೀಫಾಗಿನ ಹೈಟ್ ಇದೆ. ಬುರ್ಜ್ ಖಲೀಫಾ ಬಂದ್ಬಿಟ್ಟು 2722 ಅಡಿ ಇದೆ. ಸೊ ಅದಕ್ಕಿಂತ 1200 ಅಡಿ ಹತ್ತತ್ರ ಎತ್ತರ ಈ ಬೆಟ್ಟ ಇದೆ. ಸಿಕ್ಕಾಬಟ್ಟೆ ಕಷ್ಟ ಆಗ್ತದು. ಎಷ್ಟು ಅಡಿ ಎತ್ತರ ಇರ್ಬೋದು ಇದು? ನನಗೂ ಐಡಿಯಾ ಇಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಹಾಂ, ಐಡಿಯಾ ಇಲ್ಲ ನನಗೂ. ಸಿಕ್ಕಾಬಟ್ಟೆ ಕಷ್ಟ ಅಲ್ಲ ಹತ್ತದು? ಇಲ್ಲ, ಅಷ್ಟೇನು ಕಷ್ಟ ಅನ್ಸಲ್ಲ, ಹತ್ಬೋದು, ಚೆನ್ನಾಗಿದೆ. ಒಟ್ನಲ್ಲಿ ಅಲ್ಲಿ ಒಬ್ರು ಗೈಡ್ ಇದ್ದಾರೆ. ಹಾಂ ಹಾಂ ಹಾಂ. ಅಲ್ಲೇ ಸಿಕ್ಕೋರು, ಅವ್ರು ನೋಡ್ಕೊಂಬಿಟ್ಟು ಅವ್ರ ಹತ್ರ ಒಂದು ಸ್ವಲ್ಪ ಗೈಡೆನ್ಸ್ ತಗೊಂಡು ಸೀದಾ ಹೋಗೋಣ. ಒಬ್ಬನೇ ಬಂದಿದ್ನಲ್ಲ, ಈ ಕಡೆ ಏನೋ ಕೆಲಸದ ಮೇಲೆ ಬಂದಿದ್ದೆ, ನೋಡಿಲ್ಲ. ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ, ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ. ಹೌದಾ? ಒಂದೊಂದ್ಸತಿ ವಿಸಿಟ್ ಕೊಟ್ಟೋಗೋಣ ಅಂತ ಬಂದೆ. ಗುರು, ನನ್ಗೆ ಇವಾಗ ಒಬ್ರು ಸಿಕ್ಕಿದ್ರು, ಅವ್ರೊಬ್ರೇ ಬಂದಿದ್ರಂತೆ. ಸೊ ಅಲ್ಲಿ ಮೇಲ್ಗಡೆ ಒಬ್ರು ಗೈಡ್ ಸಿಕ್ಕಿದ್ದಾರೆ ಅವರಿಗೆ. ಅವ್ರು ಸ್ವಲ್ಪ ಅವ್ರಿಗೆ ಗೈಡ್ ಮಾಡಿದ್ದಾರೆ. ಸೊ ಒಬ್ರೇ ಅಂತೂ ಬರೋಕೋಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ. ಏನನ್ ಬರಂಗಿದ್ರೆ ಒಬ್ರೇ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಇಲ್ಲಿ ಏನು ಸಿಗಲ್ಲ ಬೆಟ್ಟದ ಮೇಲೆ. ಸೊ ಗುರು, ಈ ಮಧುಗಿರಿನ 10ನೇ ಶತಮಾನ ಅಂದ್ರೆ 10th ಸೆಂಚುರಿ 950ನೇ ವರ್ಷ ಅಂದ್ರೆ 1025 ವರ್ಷದ ಹಿಂದೆ ಗಂಗಾ ಡೈನಾಸ್ಟಿ ಅನ್ನೋರು ಎಂಪೈರ್ ರೂಲ್ ಮಾಡ್ತಿದ್ದಿದ್ದು. ಅವಾಗ ಕಿಂಗ್ ಈರಯ್ಯಪ್ಪ ಅನ್ನೋರು ಕಿಂಗ್ ಇದ್ದಿದ್ದು. ಏನಿದೆ ಇವನ್ನೆಲ್ಲ ಅವರೇ ರೂಲ್ ಮಾಡ್ತಿದ್ದಿದ್ದು. ಆದರೆ ಈ ಫೋರ್ಟು ಇವೆಲ್ಲ ಏನು ನೋಡ್ತಿದ್ದಾರೆ ನೋಡಿ, ಬಟ್ ಕಟ್ಟಿರಲಿಲ್ಲ ಆಗ. ಜಸ್ಟ್ ಈ ಮಧುಗಿರಿನ ರೂಲ್ ಮಾಡ್ತಿದ್ದಿದ್ದು ಅವ್ರು ಆ ಟೈಮಲ್ಲಿ. ಅದಾದಮೇಲೆ 11 ಮತ್ತು 13ನೇ ಶತಮಾನದಲ್ಲಿ ಕಿಂಗ್ ವಿಷ್ಣುವರ್ಧನ ಮತ್ತು ಕಿಂಗ್ ವೀರಬಳ್ಳಾಳ ಒಂದೇ ಎಂಪೈರ್, ಹೊಯ್ಸಾಳ ಎಂಪೈರಲ್ಲಿ ಈ ಮಧುಗಿರಿನ ರೂಲ್ ಮಾಡಿದ್ರು ಗಂಗಾ ಡೈನಾಸ್ಟಿ ಆದಮೇಲೆ. ಬಟ್ 14 to 16 ಸೆಂಚುರಿಯಲ್ಲಿ ಈ ವಿಜಯನಗರ ಎಂಪೈರ್ ಯಾವಾಗ ಬಂತು, ಅವರು ಈ ಫೋರ್ಟು ಇವೆಲ್ಲ ಅವರೇ ಕಟ್ಟಿದ್ದು. ಅವಾಗ 3 ಜನ ರಾಜರು ಆಳಿದ್ರು. 14 to 16 ಸೆಂಚುರಿಯಲ್ಲಿ ವಿಜಯನಗರ ಎಂಪೈರ್ ಅವ್ರು ಆಳಿದ್ರು ಈ ಮಧುಗಿರಿನ. ಅವಾಗ 3 ಜನ ರಾಜರು ಆಳಿದ್ರು, ಕಿಂಗ್ ಹರಿಹರರಾಯ, ಬುಕ್ಕಾರಾಯ ಮತ್ತು ಕೃಷ್ಣದೇವರಾಯ. ಸೊ ಅವರು 14 to 16 ಸೆಂಚುರಿ ಅವರೇ ಆಳಿದ್ದು. 19th ಸೆಂಚುರಿನಲ್ಲಿ ಸುಲ್ತಾನ್ ಆದಿಲ್ ಶಾ ಅಂತ ಬಿಜಾಪುರ್ ಸುಲ್ತಾನೇಟ್ ಅವರು ಮಧುಗಿರಿನ ಆಳಿದ್ರು. 1661 1719ವರೆಗೂ ನಮ್ಮ ಮೈಸೂರು ಕಿಂಗ್ಡಮ್ ಅವ್ರು ಆಳಿದ್ದು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರು ಆಳಿದ್ದು. ಈ 1791 1799ವರೆಗೂ ಈ ಮರಾಠ ಎಂಪೈರ್ ಅವ್ರು ಅಕ್ವೈರ್ ಮಾಡಿದ್ರು ಮೈಸೂರು ಕಿಂಗ್ಡಮಿಂದ. ಎಕ್ಸಾಕ್ಟ್ಲಿ 1799 ಆದಮೇಲೆ ಮತ್ತೆ ಮೈಸೂರು ಕಿಂಗ್ಡಮ್ ಅವರು ಅಕ್ವೈರ್ ಮಾಡಿದ್ರು. ಟಿಲ್ 1947 ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಮೈಸೂರು ಕಿಂಗ್ಡಮ್ ಅವರೇ ಮಧುಗಿರಿನ ಆಳಿದ್ದು. ಮಧುಗಿರಿ ಟಿಲ್ 1947 ನಮ್ಮ ಕರ್ನಾಟಕ ಸ್ಟೇಟ್ಗೆ ಇನ್ಕ್ಲೂಡೇ ಆಗಿರಲಿಲ್ಲ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಸಿಕ್ಕಿದ್ದು
ಆದಮೇಲೆ ಈ ಮಧುಗಿರಿ ನಮ್ಮ ಸ್ಟೇಟ್ಗೆ ಇನ್ಕ್ಲೂಡ್ ಆಗಿದ್ದಿದ್ದು. ಗುರು ಒಂದು 20 ಮೆಟ್ಲು ಹತ್ತಕ್ಕಾಗಲ್ಲ, ಅಷ್ಟು ಸುಸ್ತಾಗುತ್ತೆ. ಸೊ ಇದು ಈ ಮಧುಗಿರಿ ಅಂತ ಹೆಸರು ಏನಕ್ಕೆ ಬಂತಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಮಧು ಅಂದರೆ ಹನಿ. ಈ ಬೆಟ್ಟ ಏನಿದೆ, ಈ ಬೆಟ್ಟ ಸುತ್ತ ಬರೀ ಜೇನು ಬೆಳೆಯುವ ಗಿಡಗಳೇ ಇತ್ತಿದ್ದು, ಮತ್ತು ಗಿರಿ ಅಂದರೆ ಬೆಟ್ಟ, ಹಂಗಾಗಿ ಇದ್ರ ಹೆಸರು ಮಧುಗಿರಿ ಅಂತ ಬಂತು. ಇದು ಏಷ್ಯಾದಲ್ಲಿ 2ನೇ ದೊಡ್ಡ ಏಕಶಿಲಾ ಬೆಟ್ಟ. ಅಂದರೆ ಸಿಂಗಲ್ ಒಂದೇ ಕಲ್ಲಲ್ಲಿ ಇಡೀ ಬೆಟ್ಟ ಇರೋದು. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಹೇಳಿರೋದ್ರಲ್ಲಿ ಐ ವಿಲ್ ಇಂಪ್ರೂವ್ ಇನ್ ನೆಕ್ಸ್ಟ್ ವೀಡಿಯೋ ಪಕ್ಕ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. Artlist.io. Music licensing reimagined. Artlist.io. Music licensing reimagined.